ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಆ ನೇರ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಸಾಕಷ್ಟು ಜನ ಗಣ್ಯರೆಲ್ಲ ಬಂದಿರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಹದೇವಪ್ಪ ಅವರಿದ್ದಾರೆ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ವೆಂಕಟೇಶ್ ಅವರು ಕೂಡ ಇದ್ದಾರೆ. ಮೈಸೂರಿನ DC ಇದ್ದಾರೆ. ತೋರಿಸ್ತಾ ಇದ್ವಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರುವಂಥದ್ದು. ಅವರಿಗೆ BJP ನಾಯಕರೆಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಇದ್ದಾರೆ, ಹಾಗೆ ಮೈಸೂರು BJP ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ, BJP ಶಾಸಕರಾಗಿರುವಂಥ ಶ್ರೀವತ್ಸ ಅವರಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು ಕೇಂದ್ರ ಸಚಿವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಸಾಹಿತ್ಯ ಲೋಕದ ಮೇರು ಪರ್ವತ ಅಂತ ಕರೆಸಿಕೊಳ್ಳುವಂಥ ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಗಳೇ ಇನ್ನು ಮುಂದೆ ಅವರ ಜೀವವನ್ನು ತುಂಬಲಿರುವಂಥದ್ದು. ಆ ಪರ್ವ ಆರಂಭ ಆಗುತ್ತೆ. ಅವರ ಬದುಕಿನ ಯಾನ ಅಂತ್ಯ ಆಗಿರ್ಬೋದು, ಆದರೆ ಅವರ ಕಾದಂಬರಿಗಳ ಯಾನ ಇದೆಯಲ್ಲ, ಎಂದೆಂದಿಗೂ ಕೂಡ ಜೀವಂತವಾಗಿರ್ತವೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ H.C. ಮಹದೇವಪ್ಪ ಅವರು ಕೂಡ ಅಂತಿಮ ದರ್ಶನದ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ಭಾಗಿಯಾಗಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಭಿಮಾನಿಗಳನ್ನು ಹೊಂದಿರುವಂಥದ್ದಲ್ಲ ಎಸ್.ಎಲ್. ಭೈರಪ್ಪ ಅವರು, ಇಡೀ ದೇಶದಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಸಾಹಿತ್ಯ ಲೋಕಕ್ಕೆ ಒಂದು ಮಾರ್ಕೆಟನ್ನು ಸೃಷ್ಟಿ ಮಾಡಿದಂಥ ಯಾರಾದರೂ ಒಬ್ಬ ದಿಗ್ಗಜ ಇದ್ದರೆ ಅದು ಎಸ್.ಎಲ್. ಭೈರಪ್ಪ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದಕ್ಕೊಂದು ಮಾರ್ಕೆಟನ್ನು ಸೃಷ್ಟಿ ಮಾಡಿದಂಥವ್ರು. ಅವರ ಎಲ್ಲ ಕೃತಿಗಳು ಕೂಡ ಎಲ್ಲ ಭಾಷೆಗಳಿಗೂ ತರ್ಜುಮೆ ಆಗಿರುವಂಥ ಏಕೈಕ ಸಾಹಿತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಹತ್ತತ್ರ 40 ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿರುವಂಥದ್ದು ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಗಳು, ಕೃತಿಗಳು ಅಂತ. ಸಾಹಿತ್ಯದ್ದೇ ಒಂದು ತೂಕ ಆದರೆ ಅವರು ಸಾಹಿತ್ಯಕ್ಕೆ ಮಾಡ್ಕೊಳ್ತಾ ಇದ್ದಂಥ ತಯಾರಿ, ಅನ್ವೇಷಣೆ, ಸಂಶೋಧನೆ, ಪ್ರವಾಸಗಳು ಅದರದ್ದೇ ಮತ್ತೊಂದು ತೂಕ ಅಂತ. ಅವರ ಅಭಿಮಾನಿಗಳು ಹಾಗೆ ಸಾಕಷ್ಟು ಜನ ಹಿರಿಯ ಸಾಹಿತಿಗಳೆಲ್ಲ ಹೇಳ್ತಾ ಇದ್ರು, ಕಾದಂಬರಿಕಾರರು ಅಂದರೆ ಕಾಲ್ಪನಿಕ ಜಗತ್ತು, ಅದನ್ನು ಬರೀತಾರೆ ತುಂಬ ಜನ. ಆದರೆ ಎಸ್.ಎಲ್. ಭೈರಪ್ಪನವರು ವಾಸ್ತವ ಏನಿದೆ, ವಸ್ತುಸ್ಥಿತಿ ಏನಿದೆ, ಏನಾಗ್ತಾ ಇದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಆ ಜಾಗಗಳಲ್ಲಿ ಪ್ರವಾಸವನ್ನು ಮಾಡಿ ವರ್ಷಾನ್ಗಟ್ಲೆ ಮಾಡಿ ನೋಟ್ಸನ್ನು ಮಾಡಿಕೊಂಡು ನಂತರ ಅವರು ಕಾದಂಬರಿಯನ್ನು ಬರಿತಾ ಇದ್ರು ಅಂತ ಹೇಳ್ತಾ ಇದ್ರು. ಎಸ್.ಎಲ್. ಭೈರಪ್ಪ ಅವರು ಬರೀ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕಾದಂಬರಿಗಳನ್ನು ಬರೆದಿದ್ದಂಥದ್ದಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಉತ್ಸಾಹ ಇತ್ತು, ಕುತೂಹಲ ಇತ್ತು. ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಪಟ್ಟಂತೆಯೂ ಕೂಡ ಒಂದೊಂದು ಕಾದಂಬರಿಯನ್ನು ಬರೆದಿದ್ದಾರೆ. ಸಾಕಷ್ಟು ವಿವಾದಗಳಾಗಿದ್ದಾವೆ. ವಿವಾದ ಯಾವಾಗ ಆಗುತ್ತೆ? ಅವರ ಕಾದಂಬರಿಗಳನ್ನು ಓದ್ದಂಥವ್ರು, ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೀತಿಸ್ತಾ ಇದ್ರು ಅವರನ್ನು. ಅವರ ಬುಕ್ಕುಗಳು ಅಂದ್ರೆ ಪ್ರೀ ಬುಕ್ಕಿಂಗ್ ಆಗ್ತಾ ಇತ್ತಂತೆ ಆ ಕಾಲದಲ್ಲೇ. ಪ್ರೀ ಬುಕ್ಕಿಂಗ್ ಎಸ್.ಎಲ್. ಭೈರಪ್ಪ ಅವರ ಬುಕ್ ರಿಲೀಸ್ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ತೋರಿಸ್ತಾ ಇದ್ವಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಫ್ರೇಮ್ ಹೋಯ್ತಿದ್ದಾನ ಈ ಕಡೆ
ತೆಗೆಯಿರಿ. ಅಧಿಕಾರಿಗಳು ಖಡ್ಗ ಹಿಂದಿರುಗಿಸಿ ತೆಗೆಯಿರಿ. ಹಿಂದಿರುಗಿಸಿ. ಗೌರವಪಡೆ ಸಾವಧಾನ್. ಗೌರವಪಡೆ ವಿಶ್ರಾಂತಿ. बंदूक पड़े सावधान. बंदूक पड़े गुंडार चलो सत्तागे. बंदूक पड़े ಒಂದು ಗುಂಡು ತುಂಬಿ. बंदूक पड़े समर्पणे. बंदूक पड़े हारिಸಿ. बंदूक पड़े पुनः तुम्बी. बंदूक पड़े समर्पणे. बंदूक पड़े हारिಸಿ. बंदूक पड़े पुनः तुम्बी. बंदूक पड़े समर्पणे. बंदूक पड़े हारिಸಿ.
ಬಂದೂಕ್ ಪಡ ಖಾಲಿ ಮಾಡಿ. ಬಂದೂಕ್ ಪಡ